ವರ್ಲ್ಡ್ಸ್ ನಂಬರ್ 1 ಕ್ಯಾಫೆ. ಈ ಕ್ಯಾಫೆನ ಹುಡ್ಕೊಂಡು ಒಬ್ರು ಬೆಂಗಳೂರಿಂದ ಬೇಗ ದೇಶಕ್ಕೆ ಹೋಗ್ತಾರೆ ಅಂದ್ರೆ ನಂಬ್ತೀರಾ? ಅಂಡ್ ಐ ಆಮ್ ಡೂಯಿಂಗ್ ದಿಸ್ ಥಿಂಗ್ ಎಕ್ಸಾಕ್ಟ್ಲಿ ಇನ್ ದಿಸ್ ವಿಡಿಯೋ. ನಾನು ChatGPTಗೆ ವಿಚ್ ಇಸ್ ದ ನಂಬರ್ 1 ಕ್ಯಾಫೆ ಇನ್ ದ ಹೋಲ್ ಎಂಟೈರ್ ವರ್ಲ್ಡ್ ಅಂತ ಸರ್ಚ್ ಮಾಡಿದಾಗ ದಿಸ್ ಕ್ಯಾಫೆ ಇಸ್ ಕಾಲ್ಡ್ ದ ವ್ಯೂ ಪಾಯಿಂಟ್ ಕ್ಯಾಫೆ. ಸೊ ಇಲ್ಲಿ ರಿವ್ಯೂಸ್ ಬರೀತಿದ್ದಾರೆ. ಫಸ್ಟ್ ಅರ್ಜುನ್ ನೇರ್ ಅವರು 1 ಸ್ಟಾರ್ ಕೊಟ್ಟು ಬರೀತಿದ್ದಾರೆ. ದ ವ್ಯೂ ಇಸ್ ವೆರಿ ಮಿಡಿಯೋಕರ್. ಆನೆಸ್ಟ್ಲಿ ಇಟ್ ಲುಕ್ಸ್ ಮೋರ್ ಲೈಕ್ ಅ ಫಿಶಿಂಗ್ ಪಾಂಡ್ than a Phuket beach view. Not really what I expected. Okay, Karthik Menon ಅವರು 1 star ಕೊಟ್ಟು ಬರೆದಿದ್ದಾರೆ. The food was very mediocre. Nothing is memorable about this place. This place is basically time pass. Wouldn't come back here for the food ಅಂತ ಬರೆದಿದ್ದಾರೆ. The payment method is quite questionable. They only accept cash and don't take card, which is very inconvenient. This was randomly ChatGPT suggested us. ಇವತ್ತು ನಾವು 8 hours ಒಳಗೆ ಏನು ಮಾಡಬೇಕು ಅಂತ ನಾವು ಸರ್ಚ್ ಮಾಡಿದಾಗ we got this location. And ಈ ಲೊಕೇಶನ್ ಹೇಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ರಿಯಲಿ ಸ್ಟ್ರೇಂಜ್. ಆ್ಯಂಡ್ ದ ಕ್ರೇಜಿ ಪಾರ್ಟ್ ಇಸ್ ನಾವು 8 ಗಂಟೆ ಒಳಗೆ ಬರಬೇಕು. 8 ಗಂಟೆ ಒಳಗೆ ಬಂದಿಲ್ಲ ಅಂದರೆ ವಿ ವಿಲ್ ಮಿಸ್ ಆರ್ ಫ್ಲೈಟ್ ಆ್ಯಂಡ್ ಐ ವಿಲ್ ಲೂಸ್ ಮೈ ಜಾಬ್. Even everybody here is going to lose our job. So let's go and find out this mysterious cafe. ಸದ್ಯಕ್ಕೆ ಕುತ್ಕೊಂಡು ಕ್ಯಾಬಲ್ಲಿ ಕೂತಿದ್ದೀವಿ. ಇಲ್ಲಿಂದ ಲೊಕೇಶನ್, ಇಲ್ಲಿಂದ ಎಷ್ಟು ಕಿಲೋಮೀಟರ್? ಹೌ ಮೆನಿ ಕಿಲೋಮೀಟರ್ಸ್ does it say? It's 19 kilometers. Okay, 19 kilometers ವರ್ಗೂ we will be sitting here and let's see. Okay, so finally we are here. ಇಲ್ಲಿ ಹೇಗೆ ಅಂದರೆ 1 person ಇಲ್ಲಿ ಬಂದವರೆಲ್ಲ ಏನಾರು ಒಂದು ಆರ್ಡರ್ ಮಾಡಲೇಬೇಕು ಆ್ಯಂಡ್ 1 personಗೆ 2 ಐಟಮ್ ಆರ್ಡರ್ ಮಾಡಲೇಬೇಕು. ಸೊ ಇಲ್ಲಿ ಬಂದುಬಿಟ್ಟು ಸುಮ್ಮನೆ ನಾರ್ಮಲ್ ಆಗಿ ಬಂದು ಕ್ಯಾಫೆಯಲ್ಲಿ ನಾವು ಹೋಗೋಂಗಿಲ್ಲ. ಇವಾಗ 5 minutes ವೇಟಿಂಗ್ ಟೈಮ್ ಇದೆ ಬಿಕಾಸ್ ಇಟ್ಸ್ ಕ್ರೌಡೆಡ್ ಆಲ್ ದ ಟೈಮ್. ಫುಲ್ ವೇಟಿಂಗ್ ಲಿಸ್ಟ್ ಇದೆ. ಈ ಕಡೆ ಫುಲ್ ವೇಟಿಂಗಿಗೆ ಕೂತಿದ್ದಾರೆ ಆ್ಯಂಡ್ ಟೋಕನ್ ಕೊಟ್ಟಿದ್ದಾರೆ ನಮಗೆ. ಕೆನ್ ಯು ಶೋ ಮಿ ದ ಟೋಕನ್? ಸೊ ವಿ ಆರ್ ಇನ್ ನಂಬರ್ 23. ಈಗ ಇವರು ಟೋಕನ್ ಕೊಟ್ಟಿದ್ದಾರಲ್ಲ, ಇಲ್ಲಿ ನಾವು ಕುತ್ಕೊಂಡು ವೇಟ್ ಮಾಡಬೇಕು. 5 minutes ಆದಮೇಲೆ ಅವ್ರು ಒಳಗೆ ಕರೀತಾರೆ. ಆಮೇಲೆ 1 person 2 ಐಟಮ್ಸ್ ಏನಾದರೂ ಇರಲಿ ಆರ್ಡರ್ ಮಾಡಲೇಬೇಕು. ಇಲ್ಲ ಅಂದರೆ ನೋ ಸೀಟ್ ಫಾರ್ ಯು. ಕ್ಯಾನ್ ವಿ ಸಿಟ್ ದೇರ್? You can order first and sitting down. What? Order first and sitting down. Okay, first order here and then sit down. Either first order here and then sit down, right? Okay. Oh my god. This is the view of the cafe. Oh my god, guys. हमें ऑर्डर करने के बाद खाना इधर देंगे बोला, तो हमने ऑर्डर तो कर लिया. उनको बोलो ना कब शिफ्ट करेंगे. Oh my god, so beautiful, guys. ನೋಡಿ, ಲೊಕೇಶನ್ ಇಸ್ ಸೋ ಬ್ಯೂಟಿಫುಲ್. ಇಲ್ಲಿ ಫಸ್ಟ್ ಪೇಮೆಂಟ್ ಆದಮೇಲೆ ಹೊರಗೆ ಅಲ್ಲಿ ಬಿಡೋದಂತೆ. ದಟ್ ಇಸ್ ಕೈಂಡ್ ಆಫ್ ಒಳ್ಳೆ ಬಿಸ್ನೆಸ್ ಐಡಿಯಾ. ನಾನು ಮಾಡ್ತೀನಿ. ಒಂದು ಬೀಚ್ ಹತ್ರ ಒಂದು ಮನೆ ತೊಗೊಂಡು. ಇದು ಹೆಂಗಿದೆ ನೋಡಿ, ಇಲ್ಲಿ ನಾವು ಎಲ್ಲರೂ ಬಂದು ಫ್ರೀಯಾಗಿ ಫೋಟೋಸ್ ತೊಗೋತಾರೆ, ಎಂಜಾಯ್ ಮಾಡ್ತಾರೆ ಅಂತ. ಇಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ರೂಲ್ಸು. ಇಲ್ಲಿ ವೇಟಿಂಗ್ ಜಾಗದಲ್ಲೇ ನೀವು ಆರ್ಡರ್ ಮಾಡಿ ವೇಟಿಂಗ್ ಜಾಗದಲ್ಲೇ ನೀವು ಪೇ ಮಾಡಬೇಕು. ಅದಾದಮೇಲೆ ನಿಮ್ಮ ಕನ್ಫರ್ಮೇಷನ್ ಸಿಕ್ಕಿದ ಮೇಲೆ, ನಿಮ್ಮ ಪೇಮೆಂಟ್ ಆದಮೇಲೆ ಮಾತ್ರ ಅವ್ರು ನಿಮಗೆ ಒಳಗೆ ಬಿಡ್ತಾರೆ. ಅಂದರೆ ಒಬ್ಬರು ಪರ್ ಹೆಡ್ ಒಬ್ಬರಿಗೆ 2 ಆರ್ಡರ್ ಮಾಡಬೇಕು. ದಟ್ ಈಸ್ ದ ಆರ್ಡರ್. ಹಿ ಸೆಡ್ ಇದು ಒಂದು ಬ್ರಿಕ್ ಕೊಟ್ಟಿದ್ದಾರೆ. ಈ ಬ್ರಿಕ್ಕಲ್ಲಿ ಒಂದು ನಂಬರ್ ಇದೆ. ಈ ನಂಬರ್ನ ತೊಗೊಂಡು ನಾವು ಅಲ್ಲಿ ಹೋದರೆ ಅವರು ನಮಗೆ ಒಂದು ಒಳ್ಳೆ ಸೀಟ್ ಕೊಡ್ತಾರೆ ಒಳಗೆ. 58 ಗುಡ್ ನಂಬರ್. ಗಾಡ್, ಇಲ್ಲಿ ನನ್ನ ವ್ಯೂ ನೋಡಿದ್ರೆ ನೀವು ಫುಲ್ ಹೀಗಿದೆ. ಬಟ್ ಲುಕ್ ಎಟ್ ದ ವ್ಯೂ ಹಿಯರ್. ಇಲ್ಲಿ ಜೋಕಾಲಿ ಅದು ಇದು ಎಲ್ಲ ಇದೆ. ಓ ಮೈ ಗಾಡ್, ಐ ವಾಂಟ್ ಟು ಗೋ ದೇರ್. ಈ ಕಡೆಯಿಂದ ನೋಡಿ ಎಷ್ಟು ಸುಂದರವಾಗಿದೆ. ಓ ಮೈ ಗಾಡ್, ಇಲ್ಲಿ ಹೇಗೆ ಅಂದರೆ ಒಂದೊಂದು ಎಲ್ಲ ಹುಡುಗಿರು ಒಂದೊಂದೊಂದು ಫೋಟೋ ಶೂಟ್ ಮಾಡಿಕೊಂಡು ಎವ್ರಿಬಡಿ ಇಸ್ ಬಿಕಮ್ ಸೋ ಬಿಸಿ. ಯಾರು ಮೇ ಬೋಲ್ रही हूँ, पहले लेट्स ईट फर्स्ट एंड देन डू एवरीथिंग. एवरीबडी इज एवरीवेयर ब्रो. सबने ऑर्डर करके दे जस्ट रनिंग अवे to take pictures. Thank you. Oh, this is so good. Ocean, sea, sweet. मैं सबका टेस्ट कर रही हूँ. I don't care. ಎಲ್ಲರದ್ದು ಟೇಸ್ಟ್ ಮಾಡ್ತೀವಿ. ಇದು ಗ್ರೀನ್ ಲೆಮನ್ ಸಮಥಿಂಗ್. This is not that great. This one is apple, green apple. and ಇದು ಆರೆಂಜ್ ಜ್ಯೂಸ್. ನನಗೆ ಎಷ್ಟು ಸುಸ್ತಾಗಿದೆ ಅಂದರೆ ಐ ಸ್ವೆರ್ ಗಾಡ್, ಇಲ್ಲಿ ಬಂದು ಆಲ್ಮೋಸ್ಟ್ 1 ಗಂಟೆ ಆಯಿತು. ಇನ್ನೂ ಊಟ ಬಂದಿಲ್ಲ. ಜಸ್ಟ್ ಬರೀ ಡ್ರಿಂಕ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಡ್ರಿಂಕ್ಸ್ ಕೂಡ ಆಲ್ಮೋಸ್ಟ್ ನಾನು ಸ್ವಲ್ಪ ಒಂದೊಂದೇ ಸಿಪ್ ಕುಡಿತಿದ್ದೀನಿ. ಅವ್ರು ಫುಡ್ ತೊಗೊಂಬನ್ನಿ ಅಂತ ಕೇಳ್ತಿದ್ದಾರೆ. ಇಟ್ಸ್ ಚಿಕನ್ ಫ್ರೈಡ್ ರೈಸ್. ಇದು ಕವರ್ ಹಾಕ್ಬಿಟ್ಟಿದ್ದಾರೆ ವಿತ್ ಎಗ್ಸ್ ಆ್ಯಂಡ್ ಕವರ್. ಮತ್ತು ಇದು ಕವರ್ ಹಾಕಿದ್ದಾರೆ, ಧೂಳು ಹಾಕಬಾರ್ದು ಅಂತ. ಮಶ್ರೂಮ್ ರೈಸ್ ಆ್ಯಂಡ್ ವೆಜೀಸ್. ಆ್ಯಂಡ್ ದಿಸ್ ಒನ್ ಈಸ್ ಸ್ಪ್ರಿಂಗ್ ರೋಲ್. This is, I don't know which spring roll. Actually the food was actually not that great. Mainly ಜನ ಅಲ್ಲಿ ಫುಡ್ಗೋಸ್ಕರ ಹೋಗಲ್ಲ, ಅಲ್ಲಿ ಬರೀ ಆ ವ್ಯೂ ಮತ್ತು ಫೋಟೋ ಶೂಟ್ ಮಾಡಿಸ್ಕೊಳಕ್ಕೆ ಮಾತ್ರ ಹೋಗ್ತಾರೆ. ಸೊ ಫುಡ್ ವಾಸ್ ಓಕೆ. ಎಲ್ಲ ಥರ ಮೆನ್ಯೂ ಇತ್ತು ಆ್ಯಂಡ್ ಇಟ್ ವಾಸ್ ನಾಟ್ ದಟ್ ಗ್ರೇಟ್. ಮಶ್ರೂಮ್, salmon and thank you. This is mine. ನಾನು ಆರ್ಡರ್ ಮಾಡಿದ್ದು ಸ್ಪೆಗೆಟಿ ಚಿಕನ್ದು.
ಇದು ಸ್ಯಾಲ್ಮನ್ ರೈಸ್ ಟೂಸ್ ತಗೊಳ್ಳಂತ. ಓ ಮೈ ಗಾಡ್, ನನ್ನ ಕೂದಲಂತೂ ಫುಲ್ ಹಾಳಾಗೋಗ್ಬಿಟ್ಟಿದೆ ಊಟ ಮಾಡಿದ್ಮೇಲೆ. ಚೆನ್ನಾಗಿ ತಿಂದೆ. ದ ಫುಡ್ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಸೊ ಇಟ್ ವಾಸ್ ಓಕೆ. ಸೊ ಇವಾಗ ನಾನು ಇದ್ರ ಮೇಲೆ ಕುತ್ಕೋತೀನಿ. ಇಟ್ ಈಸ್ ಗುಡ್. ಓಕೆ, ಬಟ್ अच्छा नहीं आएगा. वी नीड टू बी फेसिंग द अदर साइड. मुझे मॉस्किटो काट रहा है. ಓಕೆ, ಸೊ ಇಲ್ಲಿ ಇದು ಫೇಮಸ್ ಫೋಟೋಶೂಟ್ ನಡೀತಿದೆ. ಅದು ಜೋಕಾಲಿಯಲ್ಲಿ ಫೋಟೋಶೂಟ್ ತೆಗಿತಾರಲ್ಲ, ಎಲ್ಲ ಕಡೆ ನೋಡಿರ್ತಿರಲ್ಲ, ಪೇಡ್ ಅಂತೆ. ಈ ಥರ ಬಟ್ಟೆ ಹಾಕ್ಕೊಂಡು they will take your pictures and you can take pictures from here. Card payment? Only cash? Oh no. Okay. ಕ್ಯಾಶ್ ಓನ್ಲಿ ಅಂತ. ಕ್ಯಾಶ್ ಇತ್ತು, ಖಾಲಿ ಮಾಡ್ಕೊಂಡೆ ಇವಾಗ ತಾನೆ. ಸೋ ಸ್ಟುಪಿಡ್ ಯಾ. ಕಾರ್ಡ್ ಇದೆ ನನ್ನ ಹತ್ರ. ಪ್ರಾಬ್ಲಮ್ ಆಯ್ತಲ್ಲ, ಇವಾಗ ನನ್ನ ಹತ್ರ ಕ್ಯಾಶ್ ಇಲ್ಲ, ಬರೀ ಕಾರ್ಡ್ ಇದೆ. ಇಲ್ಲಿ ನೋಡಿದ್ರೆ ಫೋಟೋಸ್ಗೆ ಕ್ಯಾಶ್ ಬೇಕು ಅಂತಿದ್ದಾರೆ. ಇತ್ತು ಕ್ಯಾಶು, ನಾನು ಅಲ್ಲಿ ಪೇ ಮಾಡಿಬಿಟ್ಟೆ. 500 ರೂಪಾಯಿ ನನ್ನ ಹತ್ರ ಇದ್ದಿದ್ದೆ, 500 ಥಾಯ್ ಬಾತ್ ಇದ್ದಿದ್ದರೆ ನನ್ನ ಹತ್ರ. ಸ್ಯಾಡ್ ಗೈಸ್, ಅದು ನಾನು ಮಾಡಬೇಕು ಅಂತಿದ್ದೆ, ಬಟ್ ಡೋಂಟ್ ಹ್ಯಾವ್ ಕ್ಯಾಶ್. ಐ ನೀಡ್ ಕ್ಯಾಶ್ ಫಾರ್ ದಟ್. ಇಲ್ಲಿ ನೋಡಿ, ಅದು ಸುಂದರವಾಗಿ, ಎಷ್ಟು ಸುಂದರವಾಗಿದೆ ಇಲ್ಲಿ. Life is so strange that I'm always traveling to such beautiful places, but always alone. I am with people, but I met them today, like the crew, ಎಲ್ಲರೂ. ಒಂದು ಫ್ಲೈಟಿಗೆ ಸಿಗೋದು, ಮತ್ತೆ ಅವ್ರು ಯಾವಾಗ ಸಿಗ್ತಾರೋ ಗೊತ್ತಿಲ್ಲ. ಇಟ್ಸ್ ಜಸ್ಟ್ ಒನ್ ಡೇ, ಯು ಜಸ್ಟ್ ಮೀಟ್ ರ್ಯಾಂಡಮ್ ಪೀಪಲ್. ಅವ್ರ ಜೊತೆ ಒಂದು ಲೇವರ್ ಆ್ಯಂಡ್ ಈ ಶಾರ್ಟ್ ಪೀರಿಯಡಲ್ಲಿ ವಿ ಎಕ್ಸ್ಪೀರಿಯನ್ಸ್ ಸಚ್ ವೈಬ್. ಒಂದು ಲಾಸ್ಟ್ ವ್ಯೂ ನೋಡಿದ್ರೆ ಅದು ದ್ಯಾಟ್ಸ್ ಇಟ್. ಇಲ್ಲಿಂದ ಹೊರಗೆ ಹೋಗೋಣ. ಐ ಗಿವ್ ದಿಸ್ ಕ್ಯಾಫೆ ಸಾಲಿಡ್ 9 on 10. ಆ್ಯಂಡ್ ನೀವಿಲ್ಲಿ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಬನ್ನಿ, ಇಟ್ ಬಿ ಮೋರ್ ಫನ್. ಕ್ಯಾಬ್ ಬುಕ್ ಮಾಡಿದ್ವಿ. ಇದು ಒಳಗೆ ನೋಡಿ ಹೆಂಗೆ ಕಾಣುತ್ತೆ. ಒಳಗೊಳ್ಳೆ ಪೆಟ್ಟಿ ಅಂಗಡಿ ಥರ ಇದೆ, ಚಿಕ್ಕದಾಗೆ. ಒಳಗಡೆ ಅಷ್ಟು ಚೆನ್ನಾಗಿದೆ. ಇಲ್ಲೂ ಅಷ್ಟೇ, ಎಲ್ಲ ಕಡೆ ಪೆಟ್ಟಿ ಅಂಗಡಿ ಥರ ಇದೆ, ಪೆಟ್ಟಿ ಅಂಗಡಿಗಳ ಥರ ಇದೆ. ಬಟ್ ಒಳಗೆ ಗೊತ್ತೇ ಆಗಲ್ಲ. ಇಫ್ ಯು ಲೈಕ್ ವಾಕ್ ಇನ್. ಅದು ಬಿಟ್ಟರೆ ದ ಹೋಲ್ ಕ್ಯಾಫೆ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್. ಪ್ಲೀಸ್ ಗೋ ವಿತ್ somebody you love and just go explore the place. Until then, take care of yourself, take care of your mental health, take care of your loved ones. Keep watching me. I love you all.